ಕನಕದಾಸರ ಜಯಂತ್ಯೋತ್ಸವವನ್ನು ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. 1988ನೇ ಇಸ್ವಿ ಆಗ ಪ್ರಾರಂಭ ಆಯಿತು, ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ನಿರಂತರವಾಗಿ ಕನಕ ಜಯಂತ್ಯೋತ್ಸವವನ್ನು ಮಾಡ್ತಾ ಬಂದಿದ್ದೀವಿ. ಮತ್ತು 1988ರಲ್ಲಿ ನಾನು ಮಂತ್ರಿಯಾಗಿದ್ದೆ. ಮೊನ್ನೆ ಬೊಮ್ಮಾಯಿಯವರು, SR ಬೊಮ್ಮಾಯಿಯವರು, ಈ ಬಸವರಾಜ ಬೊಮ್ಮಾಯಿ ಅಲ್ಲ, SR ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಆಗ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಕನಕದಾಸರ ಸಮಾಜಮುಖಿಯಾದಂಥ ಕೆಲಸಗಳನ್ನು ಇಡೀ ನಾಡಿನ ಜನತೆಗೆ ತಿಳಿಸಬೇಕು ಅಂತೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಆಗ ಕನಕದಾಸರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಇಡೀ ನಾಡಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ವಿಶೇಷವಾಗಿ ಕನಕದಾಸರ ಕೃತಿಗಳು ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತೆ, ಇವುಗಳನ್ನು ಒಂದು ಸಣ್ಣ ಪುಸ್ತಕವನ್ನಾಗಿ ಮಾಡಿ ಸುಲಭವಾಗಿ ಅರ್ಥ ಮಾಡಿ ಜನರಿಗೆ, ಅದನ್ನು ಸಣ್ಣ ಪುಸ್ತಕನೂ ಮಾಡಿದ್ದು. ಯಾಕಂದರೆ ಜನರಿಗೆ ಗೊತ್ತಾಗಬೇಕು, ನಮ್ಮದು ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಆದ್ದರಿಂದ ಕನಕದಾಸರು ಶೂದ್ರ ಜಾತಿಗೆ ಸೇರಿದವರು, ಆಕಸ್ಮಿಕವಾಗಿ ಕುರುಬರ ಜಾತಿಲಿ ಹುಟ್ಟಿದವರು. ಅವರು ಇಷ್ಟೊಂದು ಕೆಲಸಗಳನ್ನು ಮಾಡಿದಾರಲ್ಲ, ಇದು ಪರಿಚಯ ಆಗಬೇಕಲ್ಲ ಜನಗಳಿಗೆ. ಅದಕ್ಕೋಸ್ಕರ ಈ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕನಕದಾಸರು ಭಾಳ ಕಡೆ ಅವ್ರನ್ನ ಒಬ್ಬ ಮಹಾ ಭಕ್ತರು ಅನ್ನೋದು ರೀತಿಯಲ್ಲಿ ಬಿಂಬಿಸ್ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಾಳ ಹೆಚ್ಚಿದ್ರೆ ಅವರೊಬ್ಬರು ಸಂತರಾಗಿದ್ದರು, ಕೃಷ್ಣನ ಭಕ್ತರಾಗಿದ್ದರು, ಅಥವಾ ದಾಸಶ್ರೇಷ್ಠರಾಗಿದ್ದರು. ಇದನ್ನೇ ಜಾಸ್ತಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕನಕದಾಸರು ಒಬ್ಬ ಸಮಾಜ ಸುಧಾರಕರು, ದಾರ್ಶನಿಕರು, ಒಬ್ಬ ಜಾತ್ಯತೀತ ಮನುಷ್ಯ ಮತ್ತು ಮಾನವತಾವಾದಿ, ವಿಶ್ವಮಾನವ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಭಾಳ ಕಡಿಮೆ. ಇದನ್ನು ಯಾರೇ ಆಗಲಿ, ಬುದ್ಧ ಆಗಲಿ, ಬಸವ ಆಗಲಿ, ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧಿ ಆಗಲಿ, ಕನಕದಾಸರಾಗಲಿ, ಇವರೆಲ್ಲರೂ ಕೂಡ ಜನರ ಮುಂದೆ ಸತ್ಯವನ್ನು ಇಡ್ತಕ್ಕಂಥ ಪ್ರಯತ್ನ ಆಗಬೇಕು. ಈಗ ಕನಕಶ್ರೀ ಪ್ರಶಸ್ತಿ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ, ಬಿಜ್ಜರ್ಗಿಯವರು ಭಾಳಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ. ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಿಮವಾಗಿ ಜನ ತೀರ್ಮಾನ ಮಾಡೋದು, ಆದರೆ ಸಂಶೋಧನೆ ಮಾಡಿದಾರಲ್ಲ, ಅದು ಭಾಳ ಮುಖ್ಯ. ಕನಕದಾಸರು ಜಾತಿ ವ್ಯವಸ್ಥೆ ಹೋಗಬೇಕು, ಮೌಢ್ಯ ಡಾಂಬಿಕತನ ಹೋಗ್ಬೇಕು, ವೈಚಾರಿಕತೆ ಬೆಳೀಬೇಕು, ಮತ್ತು ಮನುಷ್ಯ ಸಮಾಜ ನಿರ್ಮಾಣ ಆಗ, ಇದನ್ನು ಬಯಸಿದಂಥವ್ರು. ಈಗ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ
ಮತ್ತು ಸಹಿಷ್ಣುತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಿಷ್ಣುತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಅಧ್ಯಯನ ಮಾಡಿ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಂಡು ಇಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು.